ಬೆಂಗಳೂರಿನಲ್ಲಿ ಸೆಂಟ್ರಿಂಗ್ ಪೋಲ್ ಬಿದ್ದು ಬಾಲಕಿಯೊಬ್ಬಳು ಮೃತಪಟ್ಟಂತಹ ಪ್ರಕರಣ. ಅಷ್ಟು ದೊಡ್ಡ ದುರ್ಘಟನೆ ನಡೆದಿದ್ರೂ ಯಾರ ವಿರುದ್ಧವೂ ಕೂಡ ಕ್ರಮ ತಗೊಳ್ತಾ ಇಲ್ಲ ಅಂತ ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸೆಂಟ್ರಿಂಗ್ ಪೋಲ್ ಬಿದ್ದು ಬಾಲಕಿಯೊಬ್ಬಳು ಮೃತಪಟ್ಟಿರತಕ್ಕಂಥ ಘಟನೆ ನಡೆದಿದೆ. ಆದರೆ ತಪ್ಪಿತಸ್ಥರ ವಿರುದ್ಧ ಕ್ರಮವೇ ಇಲ್ಲ ಅಂತ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಬಿಲ್ಡಿಂಗ್ನ ಮಾಲೀಕ, ಕಾಂಟ್ರಾಕ್ಟರ್, ಎಂಜಿನಿಯರ್ ವಿರುದ್ಧ ಯಾಕೆ ಕ್ರಮ ಇಲ್ಲ? ಪೊಲೀಸರ ವರ್ತನೆಗೆ ಮಗುವಿನ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಬಳಿ ಬಾಲಕಿಯ ಪೋಷಕರು, ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಯಾರ್ದೋ ನಿರ್ಲಕ್ಷ್ಯಕ್ಕೆ ಆಗಿರ್ತಕ್ಕಂಥ ಅವಘಡ. ಆ ನಿರ್ಲಕ್ಷ್ಯಕ್ಕೆ ಪಾಪ ಆ ಬಾಲಕಿ ಮೃತಪಟ್ಟಿದ್ದಾಳೆ. ಆಕೆ ಏನೋ ಅಪ್ಪು ಅಭಿಮಾನಿ ಅಂತೆ, ಡ್ಯಾನ್ಸಿಂಗ್ನಲ್ಲಿ ತುಂಬ ಕಾಂಪಿಟೇಷನ್ಸ್ಗಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ಲಂತೆ, ಒಳ್ಳೆ ಭವಿಷ್ಯ ಇತ್ತು ಆ ಹುಡುಗಿಗೆ. ಅಂಥ ಹುಡುಗಿ ಪಾಪ ತನ್ಪಾಡಿಗೆ ತಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಈ ಮೌಲ್ಡಿಂಗ್ ಮಾಡಬೇಕಾದ್ರೆ ಸೆಂಟ್ರಿಂಗ್ ಕಟ್ಟಿರ್ತಾರಲ್ಲ, ಆ ಸೆಂಟ್ರಿಂಗ್ ಪೋಲ್ ಬಿದ್ದು ತಲೆ ಮೇಲೆ ಸತ್ತೋಗಿರೋದು. 10 ಸೆಕೆಂಡ್, 10 ಅಲ್ಲ 5 ಸೆಕೆಂಡ್ ಆಚೀಚೆ ಆಗಿದ್ರೂ ಆ ಹುಡುಗಿ ತಲೆ ಮೇಲೆ ಬೀಳ್ತಿರ್ಲಿಲ್ಲ. ಅದು 5 ಸೆಕೆಂಡ್. ಆದರೆ ಆ ಹುಡುಗಿ ಅಲ್ಲಿಗೆ ಬರೋದಕ್ಕೂ ಆ ಪೋಲ್ ಬೀಳೋದಕ್ಕೂ ಸರಿ ಹೋಯಿತು. ಹೆಂಗೆ ಬೀಳುತ್ತದು? ಅದೇ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದರೆ ಅವ್ರಿಗೂ ಅದೇ ಗತಿ ಆಗ್ತಾ ಇತ್ತು. ಹಾಗಾಗಿ ಬಿಲ್ಡಿಂಗ್ ಮಾಲೀಕ, ಕಾಂಟ್ರಾಕ್ಟರ್ ಮತ್ತು ಎಂಜಿನಿಯರ್ ವಿರುದ್ಧ ಕ್ರಮ ತಗೊಳ್ಳಿ. ಅಲ್ಲಿ ಯಾರೋ ಮಾತಾಡ್ತಾ ಇದ್ರು, ಪರಿಹಾರ ಕೊಟ್ಟು ಕೈ ತೊಳ್ಕೊಬೇಡಿ, ದಯವಿಟ್ಟು ಪರಿಹಾರ ಕೊಟ್ಟು ಕೈ ತೊಳ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಳಿ, ಕಾನೂನಾತ್ಮಕ ಕ್ರಮ ತಗೊಳ್ಳಿ ಅಂತ ಕೇಳ್ಕೊತಾ ಇದ್ದಾರೆ. ಬಟ್ ಇಲ್ಲಿ ತನಕ ಯಾರ ವಿರುದ್ಧವೂ ಕ್ರಮ ತಗೊಂಡಿಲ್ಲ. ಅದೇ ಈ ಕುಟುಂಬಸ್ಥರ ಸಿಟ್ಟಿಗೆ ಕಾರಣವಾಗಿರ್ತಕ್ಕಂಥದ್ದು. ಈಗ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಪೋಸ್ಟ್ಮಾರ್ಟಮ್ ಎಲ್ಲ ಆದಮೇಲೆ ಬಾಡಿ ಕೊಡ್ತಾರೆ. ಬಟ್ ಅಲ್ಲಿ ಎಲ್ಲರೂ ಈ ರೀತಿ ಮಾತನಾಡಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಏನು ಇದೇ ಮಾಡ್ತಿಲ್ಲ. ಬೆಳಿಗ್ಗೆ ಬರ್ರಿ ಅಂತ ಹೇಳಿದ್ರು, ಆಮೇಲೆ ಏನು ಕರೆಸ್ತೀವಿ ಅಂತ ಹೇಳಿದ್ರು, ಏನೊಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾಕಂದರೆ ಮಗು ಹಿಂಗೆ ಆಗೈತೆ ಅಂದರೆ ನಾವು ನಮ್ಮ ದುಃಖದಲ್ಲಿ ನಾನು ಮಾತಾಡೋಕ್ಕೂ ಆಯ್ತಾ ಇಲ್ಲ. ಈಗ ಪರಿಸ್ಥಿತಿಯಲ್ಲಿ ನಮ್ಮ ಮಂದಿರ ಎಲ್ಲ ನಿಂತ್ಕೊಂಡು ಮಾಡ್ತಾವ್ರೆ. ನನ್ನ ಮಗುಗೆ ಆಗಿದ್ದು ಬೇರೆ ಯಾರಿಗೂ ಆಗೋದು ಬೇಡ ಅಲ್ಲ. ದಯವಿಟ್ಟು ಮಾಧ್ಯಮದವ್ರು ನ್ಯಾಯ ಕೊಡಿಸಿ ಸರ್, ಅಷ್ಟೇ ಕೇಳೋದು. ಪೊಲೀಸವ್ರ ಮುಖಾಂತರ ಪೊಲೀಸ್ ನಂಬಿಕೆನಕ್ಕೆ ಹೋಗೋ ಪರಿಸ್ಥಿತಿ ಇದೆ ಸರ್. ದಯವಿಟ್ಟು ನೀವು ಸಹಾಯ ಮಾಡ್ಬೇಕು ಸರ್ ನನ್ನ ಮಗಳಿಗೆ. ಇಷ್ಟೇ ಸರ್ ಕೇಳೋದು. ನನ್ನ ಮಗಳಿಗೆ ಆಯ್ತು ಪರಿಸ್ಥಿತಿ, ಯಾರಿಗೂ ಆಗೋದು ಬೇಡ ಸರ್. ಸ್ಟೇಷನ್ ಹತ್ರ ಬೆಳಿಗ್ಗೆಯಿಂದ ನೋಡಿ ಸರ್, ಏನಂತ ಹೇಳಿದ್ರು, ನಿನ್ನೆ 9:30 10 ಗಂಟೆ ಒಳಗಡೆ ಎಲ್ಲ ಬನ್ನಿ, ಪೊಲೀಸ್ ಅವ್ರು ಬಂದಿರ್ತಾರೆ, ಅಷ್ಟರಲ್ಲಿ ನಿಮ್ಗೆ ಡೆಡ್ ಬಾಡಿಗೆ ಏನ್ ಬೇಕೋ ಅದ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಯಾವ ಪೊಲೀಸ್ ಅವ್ರು ಫೋನ್ ಮಾಡ್ತಾನೆ ಇದಾರೆ. ನಮ್ಮ ಅಂಕಲ್ ಅವತ್ತಿಂದ ಫೋನೇ ಎತ್ತುತ್ತಾ ಇಲ್ಲ, ಪಿಕ್ ಮಾಡ್ತಾ ಇಲ್ಲ. ಸದ್ಯ ಇವಾಗ ನೋಡಿದ್ರೆ ಸ್ಟೇಟ್ಮೆಂಟ್ ಎಲ್ಲ ತಗೊಂಡು ಖಾಲಿ ಪೇಪರ್ ಸೈನ್ ಮಾಡಿ ಅಂತ ಇದಾರೆ. ಇದ್ರ ಅರ್ಥ ಏನು? ಪೊಲೀಸ್ ಅವ್ರ ನಿರ್ಲಕ್ಷ್ಯ ಇದೆ ಅಂತ ಅಲ್ವಾ? ಪೊಲೀಸ್ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಂತಾ ಇಲ್ಲ ಅಂತ ಅಲ್ವಾ? ನೋಡಿ, 24 ಅವರ್ಸ್ ಒಳಗಡೆ FIR ಆಗಿ 24 ಅವರ್ಸ್ ಒಳಗಡೆ ಅರೆಸ್ಟ್ ಆಗ್ಬೇಕು ಅಂತ ಇದೆ. ಅದು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಇದು ಪೊಲೀಸ್ ಅವ್ರು ಇನ್ವಾಲ್ವ್ ಆಗಿದ್ದಾರೆ ಅಂತಾನೆ ತೋರಿಸ್ತಿದೆ ಅಲ್ವಾ ನಮ್ಗೆ? FIR ಮಾಡಿದ್ದಾರೆ, ಏನು ರೆಸ್ಪಾನ್ಸೇ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವೇನ್ ಅರ್ಥ ಮಾಡ್ಕೊಬೇಕು? ಇವಾಗ ಅದು ಫೋರ್ಸ್ ಮಾಡಿದ್ಕೆ ನಮ್ಮ ಅಂಕಲ್ ಇವಾಗ ಬಂದು ಏನೋ ಮಾಡ್ಕೊಡ್ತೀನಿ ಅಂತ ಪೊಲೀಸ್ ಅವ್ರು ಬರ್ತಿದ್ದಾರೆ. ಅದು ಕರ್ಸಿ ಅಂತ ನಾವು ಹೇಳ್ತಾನೆ ಇದೀವಿ. ನೋಡ್ರಿ, ಒಂದ್ ಮಗು ಈ ತರ ಆಗಿದೆ ಅಂತ ಕನಿಕರಣೆ ಇಲ್ವಾ ಅವ್ರಿಗೆ? ಎಷ್ಟೊತ್ತಾಗಿದೆ ನೋಡಿ, ನಿನ್ನೆಯಿಂದ ಅವ್ರು ಕರ್ಸೋದ್ರಲ್ಲೇ ಇದ್ದಾರ. ಬೇರೆಯವ್ರದ್ದಾಗಿದ್ರೆ ಅವ್ರು ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತಗೊಂತಾ ಇರ್ಲಿಲ್ವಾ? ದೊಡ್ಡ ಅಧಿಕಾರಿಗಳ ಮಕ್ಕಳಾಗಿದ್ರೆ ಬಿಟ್ಬಿಡ್ತಾ ಇದ್ರ? ಮಿಡಲ್ ಕ್ಲಾಸ್ ಜನ ಅಂತ ಹೇಳಿ ಅಲ್ವಾ ಇವ್ರಿಗೆಲ್ಲ ನಿರ್ಲಕ್ಷ್ಯ ಮಾಡ್ತಾ ಇರೋದು? ಇವ್ರು ಈ ತರ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡೇ ಇರೋದಕ್ಕೆ ನಮ್ಗೇನ್ ಅನ್ನಿಸ್ತಾ ಐತೆ, ಪೊಲೀಸ್ ಅವರು ಇನ್ವಾಲ್ವ್ ಆಗಿದ್ದಾರೆ ಇದ್ರಲ್ಲಿ ಅಂತ ನಮ್ಗೆ ಅನ್ನಿಸ್ತಿದೆ ಸರ್. ಸಾಲದಿಕ್ಕೆ ಖಾಲಿ ಪೇಪರ್ ಸೈನ್ ಮಾಡಿ ಅಂತಿದ್ದಾರೆ ಅಂತ ಹೇಳಿದ್ರೆ ಅದ್ರ ವ್ಯಾಲ್ಯೂ ಏನು? ಯಾರು ಮಾಡಿಲ್ಲ ಸರ್. ನಿನ್ನೆ ಬಂದು ಲಾಯರ್ ಬಂದು ಅವ್ರ ಮುಖಾಂತರ ನೋಡಿ, ಲಾಯರ್ ಟಚ್ ಇದ್ದಾರೆ ಅಂತ ಹೇಳಿದ್ರೆ ಕಟ್ಟಡದ ಮಾಲೀಕ ಹಂಗಂತ ಹೇಳಿದ್ರೆ ಇಲ್ಲಿ ಬಂದು ಮಾತಾಡ್ಬೋದು ತಾನೆ? ಏನಿದೆ ಅವ್ರ ತಂದೆ ತಾಯಿ ಹತ್ರ ಮಾತಾಡ್ಬೋದು ತಾನೆ? ಅದು ಕೆಲಸ ಮಾಡ್ತಾ ಇಲ್ಲ. ಹಂಗಂದ್ರೆ ಪೊಲೀಸ್ ಅವರು ಇದ್ರಲ್ಲೆಲ್ಲ ಇನ್ವಾಲ್ವ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ಅಲ್ವಾ ಅರ್ಥ? ಅಲ್ಲಿ ಏನು ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ. ಅಲ್ಲಿ ಇರೋದೇ ಬರೀ ಪೊಲೀಸ್ನವರು, ಆಫೀಸರ್ಸ್ ಯಾರಿಲ್ಲ. ಒಬ್ಬ ಡಬಲ್ ಸ್ಟಾರು ಇಲ್ಲ, ಒಬ್ಬ ASI ಇಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ರಜದಲ್ಲಿದ್ದಾರೆ ಅಂತ ಹೇಳ್ತಾವ್ರೆ. ಸರ್ಕಲ್ ಇನ್ಸ್ಪೆಕ್ಟ್ರಿಗೆ 5 ಕಾಲ್ ಮಾಡಿದ್ದೀನಿ. ಅವ್ರು ನಮ್ಮ ವ್ಯಾಪ್ತಿಯಲ್ಲೇ ಡ್ಯೂಟಿ ಮಾಡಿ ಬಂದವರು.
5 ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಸ್ವಿಚ್ ಆಫ್ ಮಾಡ್ಕೊತಾ ಇದ್ದಾರೆ. ನೆನ್ನೆ ಅವ್ರ ಕಡೆ ಲಾಯರ್ ಬಂದವ್ರೆ, ಬೇಕಾಬಿಟ್ಟು ಏನು ಅಲ್ಲಿ ಬಿಲ್ಡಿಂಗ್ ಹತ್ರ ಹೋದ್ರು ಯಾರಿಲ್ಲ, ಎಲ್ಲ ಬೀಗ ಹಾಕೊಂಡು ಹೋಗಿದ್ದಾರೆ. ಇವ್ರಿಗೆ ನ್ಯಾಯ ಕೊಡಿಸೋದು ಹೆಂಗೆ ನಾವು ಇದು ಮಾಡಬೇಕಾಗುತ್ತೆ ಅಂದರೆ ಅರ್ಥ ಆಗ್ತಾ ಇಲ್ಲ ನಮಗೆ. ಎಲ್ಲ ಇವಾಗ ಪ್ರೊಸೀಜರ್ ಮುಗೀತು, ಖಾಲಿ ಪೇಪರಿಗೆ ಸೈನ್ ಮಾಡಿ ಅಂದರೆ ಖಾಲಿ ಪೇಪರಿಗೆ ಸೈನ್ ಮಾಡೋವಂಥ ಅವಶ್ಯಕತೆ ನಮಗೇನಿಲ್ಲ. ನೀವು ಏನಿದೆ ಮ್ಯಾಟ್ರು ಫಿಲಪ್ ಮಾಡಿ ಸೈನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ದೆ ನಾವು. ಇಲ್ಲ ಪ್ರೊಸೀಜರ್ ಲೇಟ್ ಆಗುತ್ತೆ, ನೀವು ಸೈನ್ ಮಾಡ್ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ನಾವು ಖಾಲಿ ಪೇಪರಿಗೆ ಸೈನ್ ಮಾಡಿಕೊಡೋದು ಸರ್? ಇವಾಗ ಆ ಪ್ರೊಸೀಜರ್ ಪ್ರಕಾರ ಏನಿದೆ ಎಲ್ಲ ಫಿಲಪ್ ಮಾಡಿಸ್ಕೊಂಡಿದ್ದಾರೆ, ನಮ್ಮ ಅಡ್ರೆಸ್ಗಳೆಲ್ಲ ಬರ್ಸ್ಕೊಂಡ್ರೆ ಎಲ್ಲ ಆಯಿತು. ಸರ್ ಬನ್ನಿ ಹಾಸ್ಪಿಟಲ್ ಹತ್ರ ಹೋಗೋಣ ಅಂದರೆ 2 ಪೇಪರಿಗೆ ಸೈನ್ ಮಾಡಿಬಿಡಿ ಅಂದರೆ ಏನಕ್ಕೆ ಮಾಡಬೇಕು ಖಾಲಿ ಪೇಪರ್ಗೆ ಅಂತೇಳಿ ನಾವು ಗಲಾಟೆ ಮಾಡಿಬಿಟ್ಟು ಇವಾಗ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಇನ್ನು ಬರ್ತೀವಿ, ಇನ್ನೊಂದು ಅವರ್ ಒಳಗಡೆ ನೀವು ಬಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಇವ್ರು ಹೇಳ್ತಾ ಇರೋದು ಏನಂದರೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ, ನಾವು ಇಲ್ಲಿಂದ ಬಾಡಿ ತಗೊಂಡು ಡೈರೆಕ್ಟಾಗಿ ಹೋಗಿ ಸ್ಟೇಷನ್ ಮುಂದೆನೇ ಪ್ರೊಟೆಕ್ಟ್ ಮಾಡೋಣ. ಇವಾಗ ಆಯಿತು, ಇವಾಗ ಅಧಿಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ರಜದಲ್ಲಿ ಹೋಗಿದ್ದಾರಲ್ವರ, ಇವ್ರು ACP ಬರಲಿ. ಇವಾಗ BBMP ಇದರಲ್ಲಿ ನಿರ್ಲಕ್ಷ್ಯ ತುಂಬ ಎತ್ಕೊಳ್ತಾ ಇದೆ. ನೆನ್ನೆ ಮಾಧ್ಯಮದವರೇ ನೀವೆಲ್ಲ ರೆಕಾರ್ಡ್ ಮಾಡಿದ್ದೀರಾ, ಅದಕ್ಕೊಂದು ಏನು ಸೇಫ್ಟಿ ಮಾಡ್ಕೊಂಡಿಲ್ಲ. ಇವಾಗ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೋತೀನಿ. ಮೂರ್ತಿ, ಈಗ ಏನು ನಡೀತಾ ಇದೆ ಈ ಪ್ರಕರಣದಲ್ಲಿ? ಆ ಬಾಲಕಿಯ ಕುಟುಂಬಸ್ಥರು ಮಾಡ್ತಾ ಇರೋ ಆರೋಪ ಏನು? ಪೊಲೀಸರು ಏನಾದರೂ ಪ್ರಕರಣ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದಾರಾ? ಏನು ನಡೀತಾ ಇದೆ ಅಂತ? ಪ್ರೇಮ್, ನಿನ್ನೆ ಮಧ್ಯಾಹ್ನ ವಿದ್ಯಾರ್ಥಿನಿ ತೇಜಸ್ವಿನಿ ತನ್ನ ಶಾಲೆಯನ್ನು ಮುಗಿಸಿ ಮನೆ ಕಡೆ ಹೊರಟಿದ್ಲು. ಈ ವಿವಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ನ್ಯಾಷನಲ್ ಕಾಲೇಜು ಮೆಟ್ರೋ ನಿಲ್ದಾಣ ಏನಿದೆ, ಆ ಮೆಟ್ರೋ ನಿಲ್ದಾಣದ ಹಿಂಭಾಗವೇ ಆ ಕಟ್ಟಡ ಇದೆ. ಅದನ್ನು ಒಮ್ಮೆ ತೋರಿಸ್ತೀನಿ. ಆ ಕಟ್ಟಡದ ಮುಂಭಾಗದಲ್ಲಿ ಕೂಡ ಇನ್ನೂ ಕೂಡ ಯಾವುದೇ ಸುರಕ್ಷತಾ ಕ್ರಮಗಳಾಗಿಲ್ಲ. 5 ಫ್ಲೋರ್ನ ಕಟ್ಟಡ ಇದು. ಇದನ್ನ ಖಾಸಗಿಯಾಗಿ ಕಟ್ಕೊಂಡಿದ್ದ ಅಥವಾ ಕಮರ್ಷಿಯಲ್ಗೆ ಪರ್ಪಸ್ ಕಟ್ಕೊಂಡಿದ್ದಾರ ಗೊತ್ತಿಲ್ಲ. ಗಮನಿಸ್ಬೋದು, ಅದು ಆ 4 ಮತ್ತು 5ನೇ ಫ್ಲೋರ್ನಲ್ಲಿ ಆ ಸಾರ್ವೆ ಮರಗಳಿದ್ದಾವೆ. ಅಡ್ಡಲಾಗಿ ಆ ರೂಫ್ಗೆ ಕೊಟ್ಟಿದ್ದಾರೆ. ಆ ಮರ ಬಿದ್ದಿರೋದು, ಆ ಮರ ಬಿದ್ದಂತಹ ರಭಸಕ್ಕೆ ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ನಿನ್ನೆ ಆ ಘಟನೆ ಆದ ಬಳಿಕ ಸಾಕಷ್ಟು ಜನ ರಸ್ತೆಯನ್ನ ಕ್ರಾಸ್ ಮಾಡುವ ಕೆಲಸವನ್ನ, ರಸ್ತೆಯಲ್ಲಿ ಓಡಾಟವನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನೂ ಕೂಡ ಆ ನೆಟ್ ಹಾಕುವ ಕೆಲಸವನ್ನಾಗ್ಲಿ ಅಥವಾ ಶೀಟನ್ನು ಹಾಕುವ ಕೆಲಸವನ್ನಾಗ್ಲಿ ಇನ್ನೂ ಕೂಡ ಮಾಡಿಲ್ಲ. ಒಂದು, ಇಲ್ಲಿ BBMP ಅಧಿಕಾರಿಗಳ ನಿರ್ಲಕ್ಷ್ಯ, ಯಾರು ಕನ್ಸರ್ನ್ಡ್ ಏರಿಯಾ ಇಂಜಿನಿಯರ್ ಇದ್ದಾರೆ ಅವ್ರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಿದೆ. ಅಟ್ಲೀಸ್ಟ್ ಪೊಲೀಸರು ಯಾರು ಇಂಜಿನಿಯರು ಮತ್ತೆ ಮಾಲೀಕರಿದ್ದಾರೆ ಅವ್ರನ್ನ ಕರೆಸಿ ಫಸ್ಟ್ ಈ ಕೆಲಸ ಮಾಡಿಸಿ ಅಂತ ಹೇಳ್ಬೇಕಿತ್ತು. ಅದನ್ನ ಇನ್ನೂ ಕೂಡ ಮಾಡಿಸಿಲ್ಲ. ಮತ್ತೆ ಮತ್ತೊಂದು, ಆ ಕುಟುಂಬಸ್ಥರು ಒಂದು ಆರೋಪವನ್ನ ಮಾಡಿದ್ರು. ಆ ಮರ ಬಿದ್ದಂತಹ ಮರ ಏನಿದೆ ಇನ್ನೂ ಕೂಡ ಅಲ್ಲೇ ಇದೆ. ಇದನ್ನ ಮಹಜರ್ಗೆ ಒಳಪಡಿಸುವ ಕೆಲಸವನ್ನ ಮಾಡಲಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಈ ಸಾರ್ವೆ ಮರ ಗಮನಿಸಬಹುದು. ಇದೇ ಸಾರ್ವೆ ಮರ ಆಕೆಯ ತಲೆ ಮೇಲೆ ಬಿದ್ದಿದ್ದು. ಬಿದ್ದಂತಹ ರಭಸಕ್ಕೆ 4-5ನೇ ಫ್ಲೋರಿಂದ ಮರ ಬಿದ್ದರೆ ಬದುಕುಳಿಯೋದಕ್ಕೆ ಸಾಧ್ಯವಾ? ಹೀಗಾಗಿ ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿರೋದು. ಪ್ರಕರಣ ಸಂಬಂಧ ಇದೀಗ ಇಂಜಿನಿಯರ್ಗೆ ನೋಟಿಸನ್ನು ಕೊಡುವ ಮಾತನಾಡ್ತಿದ್ದಾರೆ ಪೊಲೀಸರು. ನೋಟಿಸನ್ನು ಕೊಡ್ತೀವಿ ಅಂತೇಳಿ ಮಾಲೀಕರು ಯಾರೋ ಒಂದಷ್ಟು ಜನ 7ರಿಂದ 8 ಜನ ಮಾಲೀಕರಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಯಾರು ಸ್ಪೆಸಿಫಿಕ್ ಮ್ಯಾನೇಜರ್ ಗೊತ್ತಿಲ್ಲ. ಆದರೆ ಈ ಕಾಂಟ್ರಾಕ್ಟರ್ ಕಮ್ ಇಂಜಿನಿಯರ್ ಯಾರಿದ್ರು ಅವರು ಚಂದ್ರಶೇಖರ್ ಅಂತೇಳಿ ಅವರ ವಿಳಾಸ ಗೊತ್ತಾಗಿದೆ. ಅವ್ರಿಗೆ ನೋಟಿಸನ್ನು ಕೊಡ್ತೀವಿ, ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳ್ತೀವಿ ಅಂತೇಳಿ. ಈವರೆಗೂ ಕೂಡ ಆ ಇಂಜಿನಿಯರ್ ಆಗಲಿ ಮಾಲೀಕರನ್ನಾಗಲಿ ಅವ್ರನ್ನ ಸಂಪರ್ಕಿಸುವ ಕೆಲಸವನ್ನ, ಅವ್ರನ್ನ ಬಂಧನ ಮಾಡುವ ಕೆಲಸವನ್ನ ಪೊಲೀಸರು ಮಾಡಿಲ್ಲ. ಹೀಗಾಗಿಯೇ ಕುಟುಂಬಸ್ಥರಿಗೆ ಸಹಜವಾಗಿ ಆಕ್ರೋಶ ಇದೆ. ಯಾಕಂತ ಹೇಳಿದ್ರೆ ಅವ್ರ ಮನೆ ಮಕ್ಳಿಗೆ ಈ ರೀತಿ ಆಗಿದ್ರೆ ಬಿಡ್ತಿದ್ರ? ಬಡವ್ರ ಮನೆ ಮಕ್ಕಳು ಹೇಗೆ ಆದಿ ಬೀದಿಯಲ್ಲಿ ಹೇಗಾದ್ರೂ ಸಾಯಬಹುದಾ ಅನ್ನೋ ಮಟ್ಟಿಗೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಾವು ಸ್ಟೇಷನ್ ಮುಂದೆ ಮೃತದೇಹವನ್ನ ಇಟ್ಟು ಪ್ರೊಟೆಸ್ಟ್ ಮಾಡ್ತೀವಿ ಅನ್ನೋ ಮಟ್ಟಿಗೂ ಕೂಡ ಆ ಕುಟುಂಬ ನಿರ್ಧಾರ ಮಾಡದಂತೆ ಕಂಡು ಬರ್ತಿದೆ. ಪೊಲೀಸರು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾರೆ ನೋಡಬೇಕು. ಯಾರು ಈ ರೀತಿಯಾಗಿ ಉದಾಸೀನ ನಿರ್ಲಕ್ಷ್ಯತೆಯನ್ನು ವಹಿಸಿದಾರೋ ಅಂಥವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳು ಆಗಬೇಕಾಗುತ್ತೆ. ಅರವಿಂದ್.